ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಸಿಂಪಲ್ಲಾಗಿರೋಂತಹ ಟ್ಯಾಸಲ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ನಾರ್ಮಲ್ ಕಾಟನ್ ಥ್ರೆಡ್ಡನ್ನು 4 ಎಳೆ ತೊಗೊಂಡು ಏಮಿಂಗ್ ನೀಡಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನೋಡಿ ನಾವಿಲ್ಲಿ ಈ ರೀತಿ ನೀಡಲ್ನ ಹಾಕಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಡಲ್ನ ಹಾಕಿ ಎಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನಿಲ್ಲಿ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ರೌಂಡ್ ಗೋಲ್ಡನ್ ಕಲರ್ ಬೀಡು. ನೀವಿಲ್ಲಿ ಸ್ಯಾರಿಗೆ ಮ್ಯಾಚ್ ಆಗೋಂತಹ ಯಾವುದೇ ರೀತಿ ಬೀಡನ್ನಾದರೂ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಸ್ಟಾರ್ಟಿಂಗ್ ಫಸ್ಟು 5 ಗೋಲ್ಡ್ ಬೀಡನ್ನ ಹಾಕೋತೀನಿ. 5 ಬೀಡನ್ನ ಹಾಕ್ಕೊಂಡು ಇವಾಗ ಒಂದು ಟ್ಯಾಸಲ್ನ ಹಾಕೋತೀನಿ, ಅಂದರೆ ಕುಚ್ಚು, ಬೇಬಿ ಕುಚ್ಚನ್ನು ಹಾಕೋತೀನಿ. 5 ಬೀಡ್ ಆದಮೇಲೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಕುಚ್ಚನ್ನು ಹಾಕೋತೀನಿ. ಕುಚ್ಚನ್ನು ಹಾಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ ಗೋಲ್ಡ್ ಕಲರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದಾದಮೇಲೆ 3 ಗೋಲ್ಡ್ ಕಲರ್ ಬೀಡನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗು 5 ಹಾಕೋತೀವಿ, ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಕುಚ್ಚಾದಮೇಲೆ ಮತ್ತೆ 3 ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ನೋಡಿ, ಈ ರೀತಿ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಏನು ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ 2 ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡಬೇಕು. 2 ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಈ ರೀತಿ ಎಳ್ಕೋಬೇಕು. ನೀಟಾಗಿ ಥ್ರೆಡ್ಡನ್ನು ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಬಟ್ಟೆಗೆ ಒಂದು ಸಲ ಹಾಕಿ ಥ್ರೆಡ್ಡನ್ನು ಎಳ್ಕೊಳ್ಳೋಣ, ಅಂದರೆ ನಮಗೆ ಗ್ರಿಪ್ ಸಿಗಬೇಕು. ಅದರಿಂದ ನೋಡಿ, ಈ ರೀತಿಯಾಗಿ ಬಟ್ಟೆಗೆ ಒಂದು ಸಲ ಹಾಕಿ ಎಳ್ಕೋಬೇಕು. ಮತ್ತು ಇವಾಗ ಇಲ್ಲಿ 1-2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ಅಲ್ಲೇ ನಿಡಲ್ನ ಹಾಕಿ ಎಳ್ಕೊಂಡ್ರೆ ಲಾಕ್ ಮಾಡ್ಕೋಬೋದು. ಅಂದರೆ ನಿಡಲ್ನ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡಿ, 2 ಬೀಡ್ ಏನಿರುತ್ತೆ ಈ ಬೀಡ್ ಒಳಗಡೆಯಿಂದ ಮತ್ತೆ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಥ್ರೆಡ್ಡನ್ನು ಎಳ್ಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಪಕ್ಕದಲ್ಲೇ ಇನ್ನೊಂದು ಹಾಕಿ ತೋರಿಸ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಟ್ಯಾಸಲ್ನ ಹಾಕೋದಕ್ಕೆ ಈ ರೀತಿ ಫಿಂಗರ್ ಗ್ಯಾಪ್ ತೊಗೋತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಇದರಲ್ಲೂ ಟೇಪಲ್ಲೂ ಕೂಡ ತೊಗೋಬೋದು. ನೋಡಿ, ಫಿಂಗರ್ ಗ್ಯಾಪ್ನ ನೋಡ್ಕೊಂಡು ಸ್ವಲ್ಪ ದೂರದಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿ ನೀಡಲ್ನ ಹಾಕಿ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಆ ಥ್ರೆಡ್ ಏನಿರುತ್ತೆ ಆ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಸ್ಯಾರಿಗಾದರೆ ಜಿಗ್ಜಾಗ್ ಬಂದಿರುತ್ತೆ, ಅದ್ರ ಮೇಲ್ಗಡೆಗೆ ನೀಟಾಗಿ ಮಾಡ್ಕೋಬೋದು. ಲಾಕ್ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಫಸ್ಟು ನಾವಿಲ್ಲಿ ಸ್ಟಾರ್ಟಿಂಗು 5 ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನ್ ಬಂದು, ಬಿಗಿನರ್ಸು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ 5 ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಒಂದು ಕುಚ್ಚನ್ನು ಇನ್ಸರ್ಟ್ ಮಾಡ್ಕೋತೀನಿ. 5 ಬೀಡ್ ಆದಮೇಲೆ ಒಂದು ಕುಚ್ಚು. ಇದನ್ನು ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಕುಚ್ಚು ಹಾಕಿದಾದಮೇಲೆ 3 ಬೀಡನ್ನ ಹಾಕೋತೀನಿ. 3 ಬೀಡನ್ನ ಹಾಕ್ಕೊಂಡು ಇವಾಗ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ಥ್ರೆಡ್ ನೀಟಾಗಿ ಎಲ್ಲೂ ಗಂಟಾಗದೇ ಇರೋ ರೀತಿ ಎಳ್ಕೊಂಡು ಹಾಕ್ಕೋಬೇಕು. ಥ್ರೆಡನ್ನು ಈ ರೀತಿ ನೀಟಾಗಿ ಎಳ್ಕೋಬೇಕು. ಇವಾಗ ನೋಡಿ, ಇಲ್ಲಿ 2 ಬೀಡನ್ನ ತೊಗೋತೀನಿ. ನಾವು ಸ್ಟಾರ್ಟಿಂಗ್ 5 ಬೀಡ್ ಏನು ಹಾಕ್ಕೊಂಡಿದ್ವಿ ಅದರಲ್ಲಿ 2 ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಎಳ್ಕೊಳ್ಳೋಣ. ನೋಡಿ, ಈ ರೀತಿ ನೀಡಲ್ನ ಅದರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು. ಎಳ್ಕೊಂಡು ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾವು ಬಟ್ಟೆ ಏನಿರುತ್ತೆ ಆ ಬಟ್ಟೆ ಒಳಗಡೆಯಿಂದ ಈ ರೀತಿ ನೀಡಲ್ನ ಹಾಕಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ 1-2 ಸಲ ಲಾಕ್ ಮಾಡ್ಕೋಬೇಕು. ನೀವಿಲ್ಲಿ ಬ್ಯಾಕ್ ಸೈಡಲ್ಲಿ ಬೇಕಾದರೂ ಲಾಕ್ ಮಾಡ್ಕೋಬೋದು, ಫ್ರಂಟ್ ಸೈಡಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ
ಒಂದು 2 ಟೈಮ್ಸು ಲಾಕ್ ಮಾಡಿಕೊಂಡ್ರೆ ಗ್ರಿಪ್ಪಾಗಿರುತ್ತೆ. ಲಾಕ್ ಆದಮೇಲೆ ನೋಡಿ ಇಲ್ಲಿ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ ಪಾಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಮಗೆ ಮೇಲ್ಗಡೆ ಕಟ್ ಮಾಡೋದ್ರಿಂದ ಅದು ಫಿನಿಶಿಂಗ್ ಬರಲ್ಲ ಅಂತ ಹೇಳಿ ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಫಿನಿಶಿಂಗು ನೀಟಾಗಿರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಇನ್ನೊಂದು ಇದೇ ರೀತಿ ಟಜಲ್ನ ತೋರಿಸ್ತೀನಿ ನೋಡಿ. ಫಸ್ಟು ಇದಕ್ಕೂ ಕೂಡ ಹಾಗೆಯೇ ಲಾಕ್ನ ಮಾಡ್ಕೊಳ್ಳೋಣ. ಫಸ್ಟು ನಾವು ನೀಡಲಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿ ನಾನು 1 ಬೀಡನ್ನ ತೊಗೋತಾ ಇದ್ದೀನಿ. 1 ಗೋಲ್ಡ್ ಕಲರ್ ಬೀಡ್ ಅಂದರೆ ರೌಂಡ್ ಬೀಡನ್ನ ತೊಗೊಂಡು ಈ ರೀತಿ ಫ್ಲವರ್ ಬೀಡನ್ನ ಒಂದು ಯೂಸ್ ಮಾಡ್ಕೋತಾ ಇದ್ದೀನಿ. ಫ್ಲವರ್ ಬೀಡನ್ನ ಹಾಕ್ಕೊಂಡು ಮತ್ತು ಇಲ್ಲಿ ನಾನು 3 ರೌಂಡ್ ಬೀಡನ್ನ ತೊಗೋತೀನಿ. ಈ ಡಿಸೈನ್ಗೂ ಕೂಡ ಸೇಮ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಸ್ಯಾರಿ ಮ್ಯಾಚಿಂಗ್ ಯಾವ ಕಲರ್ ಬೀಡ್ಸ್ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ನೋಡಿ 3 ಬೀಡನ್ನ ತೊಗೊಂಡು ಒಂದು ಕುಚ್ಚನ್ನು ಹಾಕ್ಕೋತೀನಿ. ಕುಚ್ಚಾದಮೇಲೆ ಮತ್ತೆ 3 ಬೀಡನ್ನ ಹಾಕ್ಕೋತೀನಿ. ಮತ್ತು 3 ಬೀಡ್ ಆದಮೇಲೆ ಇದನ್ನೆಲ್ಲ ನೀಟಾಗಿ ಎಳ್ಕೊಳ್ಳೋಣ. ನೋಡಿ ಈ ರೀತಿ ಎಳ್ಕೊಂಡು ನಾವಿಲ್ಲಿ ಫ್ಲವರ್ ಬೀಡ್ ಏನಿರುತ್ತೆ ಈ ಫ್ಲವರ್ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ಪಾಸ್ ಮಾಡಿಕೊಂಡು ಬಟ್ಟೆಗೆ ಇವಾಗ ಲಾಕ್ ಮಾಡ್ಕೋಬೇಕು. ಹೇಳ್ಕೊಂಡಾದ್ಮೇಲೆ ಇವಾಗ ಲಾಕ್ ಮಾಡ್ಕೋಬೇಕು. 2 ಡಿಸೈನ್ ಅಂತೂ ತುಂಬ ಈಸಿಯಾಗಿದೆ. ನಮಗೆ ಕುಚ್ಚು ಬರಲ್ಲ ಅಂತ ಹೇಳೋರು, ಕ್ರೋಶಾ ವರ್ಕ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳೋರು ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಬಿಗಿನರ್ಸ್ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಯಾವ ರೀತಿ ಬೀಡ್ ಇಷ್ಟ ಆಗುತ್ತೋ ಆ ರೀತಿ ಬೀಡನ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ಯಾರಿಗೆ ಹಾಕೊಂಡಾಗ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಫಿಂಗರ್ ಗ್ಯಾಪಲ್ಲಿ ನೋಡಿಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಟೇಪ್ ಅಂತ ಏನಾದರೂ ಇದ್ದರೆ 1 ಇಂಚು ಅಥವಾ 2 ಇಂಚು ಈ ರೀತಿ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಕೊಟ್ಕೊಂಡು ಮಾಡ್ಕೋಬೋದು. ಈ ಥರ ಟ್ಯಾಸಲ್ಸ್ಗೆಲ್ಲ ಸ್ವಲ್ಪ ಗ್ಯಾಪ್ ಜಾಸ್ತಿ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಲಾಕ್ನ ಮಾಡಿಕೊಂಡು 1 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಆದಮೇಲೆ ಒಂದು ಫ್ಲವರ್ ಬೀಡನ್ನ ಹಾಕ್ಕೊಳ್ಳೋಣ. ಫ್ಲವರ್ ಬೀಡನ್ನ ಹಾಕ್ಕೊಂಡು ಮತ್ತು 3 ರೌಂಡ್ ಬೀಡ್ಸ್. ಫ್ಲವರ್ ಬೀಡ್ ಆದಮೇಲೆ 3 ರೌಂಡ್ ಬೀಡ್ಸ್. ಬೀಡ್ ಆದಮೇಲೆ ಒಂದು ಕುಚ್ಚನ್ನು ಹಾಕ್ಕೋಬೇಕು. ಕುಚ್ಚನ್ನು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 3 ರೌಂಡ್ ಬೀಡ್. ಈ ರೀತಿ ಕುಚ್ಚನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬರಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ. 3 ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಎಳ್ಕೊಳ್ಳೋಣ. ಎಳ್ಕೊಂಡಿದ್ದಾದಮೇಲೆ ಫ್ಲವರ್ ಬೀಡಿಂದ 2 ಬೀಡ್ ಒಳಗಡೆನೂ ನೀಡಲ್ನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಎಳ್ಕೊಂಡು ಬಟ್ಟೆಗೆ ಇವಾಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬಟ್ಟೆ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಮತ್ತು ಆಮೇಲೆ ಒಂದು ಲಾಕ್ ಈ ರೀತಿ ತೊಗೊಂಡು ಥ್ರೆಡ್ ಒಳಗಡೆಯಿಂದ ನೀಡಲ್ನ ಹಾಕ್ಕೊಂಡು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಈ ಬೀಡ್ ಒಳಗಡೆಯಿಂದ ಮತ್ತೆ ನೀಡಲ್ನ ಪಾಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಈ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಟ್ಯಾಸಲ್ ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. 2 ಡಿಸೈನು ಕೂಡ ತುಂಬ ನೀಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. 2 ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರೆ
ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.